ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ನಿನ್ನೆ ಬಂದೆ, ರೂಮ್ ಟವರ್ ಕೊಟ್ಟೆ ಅಷ್ಟೇ. ಆಮೇಲೆ ಎಡಿಟ್ ಮಾಡಿಬಿಟ್ಟು ಮಲ್ಕೊಂಬಿಟ್ಟೆ. ಹೆಚ್ಚು ಕಮ್ಮಿ 12 ಗಂಟೆ ಆಯ್ತು ಎಡಿಟ್ ಮುಗಿಸೋ ಅಷ್ಟೊತ್ತಿಗೆ. ಸೊ ಡೈಲಿ ವಿಡಿಯೋ ಬರ್ಬೇಕಂದ್ರೆ ಕನ್ಸಿಸ್ಟೆನ್ಸಿನೂ ಇರಬೇಕಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬೆಳಗ್ಗೆ ಈಗ ತಾನೇ ಎದ್ದೆ. ಈಗ ತಿಲಕ್ ಫೋನ್ ಮಾಡಿದ್ದ, ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಪಟ 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 ಅಂತ ರೆಡಿಯಾಗಿ ರೂಮ್ ಚೆಕ್ಔಟ್ ಟೈಮ್ ಬೇರೆ ಆಗಿದೆ. ಚೆಕ್ಔಟ್ ಮಾಡಿ ಓಡೋಣ. ಸೊ ಅಲ್ಲೆಲ್ಲಾರ ಕೆಳಗಡೆ ತಿಂಡಿನೂ ತಿನ್ನೋಣ. ತಿಂಡಿನೂ ತಿಂದಿಲ್ಲ, ಹೊಟ್ಟೆ ಹಸಿತೈತೆ. ನಿನ್ನೆ ಬಿರಿಯಾನಿ ತರ್ಸ್ಕೊಂಡಿದ್ನಪ್ಪ. ಉಪ್ಪು ಯಪ್ಪ, ನಮಸ್ಕಾರ. ಸೊ ಅಲ್ಲೆಲ್ಲಾರ ಹೋಗಿ ಉಡುಪಿ ಹೋಟ್ಲು ಹುಡ್ಕೋಣ, ದೋಸೆ ಗೀಸೆ ತಿನ್ನೋಣ. ಮೈಸೂರಿಗೆ ಬಂದು ಮಸಾಲೆ ದೋಸೆ ತಿಂದಿಲ್ಲ ಅಂದರೆ ಹೆಂಗೆ? ಸೊ ಬನ್ನಿ. ಮೈಸೂರು ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ನಾನು ಬಂದಿದ್ದೀನಿ ಮೈಸೂರಿಗೆ, ಬಟ್ ಇಷ್ಟು ನೀಟಾಗಿ ಯಾವತ್ತೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಯೂಶಲಿ ಬರ್ತಾ ಇರ್ತೀನಿ, ಹಂಗೆ ಹೋಗ್ತಾ ಇರ್ತೀನಿ. ಹಂಗಂದರೆ ಕಾರಲ್ಲಿ ಹೋಗಿದ್ದೀನಿ, ಬಟ್ ಈ ಥರ ಎಕ್ಸ್ಪ್ಲೋರೇಷನ್ ಥರ ಯಾವತ್ತೂ ಮಾಡಿರಲಿಲ್ಲ. ಬಟ್ ಮೈಸೂರು ಇಸ್ ಅ ನೈಸ್ ಸಿಟಿ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಇದೇ ಥರ ಬೆಂಗಳೂರಲ್ಲೂ ಇದೆ, ಬಟ್ ಬೆಂಗಳೂರಲ್ಲಿ ಟ್ರಾಫಿಕ್ಕು. ಪ್ರಾಪರ್ ಐರಸ್ ಬಿಲ್ಡಿಂಗು ಇದೆ, ಮಾಮೂಲಿ ರೆಸಿಡೆನ್ಸ್ ಏರಿಯಾನೂ ಇದೆ. ನೈಸ್. ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹತ್ರದಲ್ಲಿ ಉಡುಪಿ ಹೋಟೆಲ್ ಇದೆ ಅಂತೆ. ಸೊ ಅಲ್ಲಿ ಉಡುಪಿ ಹೋಟೆಲಿಗೆ ಹೋಗಿ ದೋಸೆ ಗೀಸೆ ತಿನ್ನೋಣ. ನೋಡಿದೆ ಫೇಮಸ್ ದೋಸೆ ಎಲ್ಲಿದೆ ಅಂತ ಹೇಳ್ಬಿಟ್ಟು, ಬಟ್ ಇದೆಲ್ಲ ದೂರ ಇದೆ. ತಿಲಕ್ಕಿಗೆ ಬರ್ತಾ ಇದ್ದಾನಂತೆ. ಅಲ್ಲಿ ಹೋಗಿ ಮತ್ತೆ ಇನ್ನೊಂದು ಕಡೆ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗಲ್ಲ, ಅತ್ಲಾಗ ಇಲ್ಲೇ ತಿನ್ನೋಣ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಮೈಸೂರಿಗೆ ಬಂದ ಮಸಾಲೆ ದೋಸೆ. ಮೈಸೂರಿಗೆ ಬಂದು ಮಸಾಲೆ ದೋಸೆ ತಿನ್ನಲಿಲ್ಲ ಅಂದರೆ ಹಿಂಗೆ, ಅದಕ್ಕೆ ಹೇಳ್ಬಿಟ್ಟು ಮಸಾಲೆ ದೋಸೆ ತೊಗೊಂಡೆ. ಜೊತೆಗೆ ವಡಾ ಇಸ್ ಅವರ್ ಫೇವ್ರೆಟ್, ಚಟ್ನಿ ಆ್ಯಂಡ್ ಸಾಂಬಾರ್. ನೋಡಿ ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ದೋಸೆನ ಚೆನ್ನಾಗಿತ್ತು, ಬಟ್ ವಡೆ ಅಂತೂ ಹೊಸ್ತಾಗಿತ್ತಪ್ಪ. ವಡೆ ಚೆನ್ನಾಗಿರಲಿಲ್ಲ, ಏನಕ್ಕಾರ ತಗೊಂಡೆ ಅನ್ನಿಸ್ತು. ಆಮೇಲೆ ಈಗ ಸದ್ಯಕ್ಕೆ ದೋಸೆ ತಿನ್ನಲ್ವ, ಇವೊಂದು ಸ್ವಲ್ಪ ಎನರ್ಜಿ ಬಂತು. ಸೊ ಬನ್ನಿ ಹೋಣ. ರಿಫ್ಯೂಲಿಂದ ಶೆಲ್ ಎಷ್ಟು ಹಾಕಿಸ್ತೀಯ ಮಗ? 1,000 ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಗೊತ್ತಾ? ಎಲ್ಲ ಬಾಯ್ಸಿಗೂ ಡ್ರೀಮ್ ಡೆಸ್ಟಿನೇಷನ್ ಅಂತಾರಲ್ಲ, ಆ ಥರ ಒಂದು ಜಾಗ ಇದೆ. ಹಿಂದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ? ಆ್ಯಕ್ಚುಲಿ ತೋರಿಸ್ಲಾ? ಪಯಣ ಎಲ್ಲ ಬೈಕರ್ಸ್ ಇರ್ಬೋದು, ಅಥವಾ ಎಲ್ಲ ಎಷ್ಟು ಜನ ಬಂದಿದ್ದಾರೆ ನೋಡಿ ಇದಕ್ಕೆ ಹೋಗೋಕ್ಕೆ. ವಾವ್, ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ಭಾರಿ ಕ್ಲೀನ್ಲಿನೆಸ್ ಆಗು ಇಟ್ಟವ್ರೆ, ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ. ಒಂಚೂರು ಕಸ ಇಲ್ಲ. ಕಾರುಗಳಿಗೆ ಸಪ್ರೇಟ್ ಪಾರ್ಕಿಂಗು, ಬೈಕ್ಗಳಿಗೆ ಸಪ್ರೇಟ್ ಪಾರ್ಕಿಂಗು. ಕ್ರೇಜಿ. ಡಬಲ್ ಡೆಕ್ಕರ್ ಬಸ್ಸು ಕೂಡ ಇದೆ. ಓಡ್ಸೋಣ ಮಗ ನಾವೇ ಡಬಲ್ ಡೆಕ್ಕರ್ ಬಸ್. ನೈಸ್. ಆ್ಯಕ್ಚುಲಿ ಚೆನ್ನಾಗಿ ಕಟ್ಟಿದ್ದಾರೆ. ಈ ಟಯರ್ ಇದು ನೋಡಿದ್ದೀರಲ್ಲ, ಇದು ಪೂರ್ತಿ ಇಲ್ಲ, ಆ ಕಡೆ ಸೈಡಿಂದ ಖಾಲಿ ಇದೆ. ಇದು ಬರೀ ಫ್ರಂಟಿಂದ ಮಾತ್ರ, ಬಟ್ ಚೆನ್ನಾಗಿದೆ. ಕಾನ್ಸೆಪ್ಟ್ ಚೆನ್ನಾಗಿದೆ, ಟಯರ್ ಥರ ಇಟ್ಟಿರೋದು. ನೀವು ಇ ವಿಯಿಂದ ಬರ್ತೀರಾ ಅಂತ ಹೇಳಿದ್ರೆ ಇ ವಿ ಚಾರ್ಜಿಂಗ್ ಸ್ಟೇಷನ್ ಬರೀ ಇದೆ. ನೈಸ್. ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಜನ ಆ್ಯಕ್ಚುಲಿ ಇದ್ದಾರೆ, ಬಟ್ ಕಾಣ್ತಾ ಇಲ್ಲ. ಸೊ ನಾವೇನಾದ್ರು ತಪ್ಪು ಬರ್ತಾಯಿದ್ದೀವಿ? ಇಲ್ಲ 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 ಕರೆಕ್ಟ್ ಇದೆ. ಹತ್ರ ಬರ್ತಾ ಇದ್ದಂಗೆ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ. ಬನ್ನಿ ಒಂದೊಂದಾಗೆ ಕಾರ್ ನೋಡೋಣ, ಯಾವ ಕಾರ್ ಇಟ್ಟಿದ್ದಾರೆ. ಬೈಕ್ಸು ಇದೆಯಂತೆ, ಆಲ್ಮೋಸ್ಟ್ 75+ ಬೈಕು ಮತ್ತು ಕಾರು ಅಂತ ನಾನು ನಿನ್ನೆಲ್ಲ ಓದಿದ್ದೆ. ನೋಡೋಣ ಬನ್ನಿ. ಏನಾಯ್ತು ಗೊತ್ತಾ, ಗೂಗಲ್ ಮ್ಯಾಪ್ಸ್ ನಮ್ಮನ್ನು ಯಾಮಾರಿಸ್ಬಿಡ್ತು. ಅದೇ ಆದಾದ ಹಳ್ಳಿ ರೋಡಿಂದ ಕರ್ಕೊಂಬಂತು. ಇದು ಶ್ರೀರಂಗಪಟ್ಟಣ ಇದೆಯಲ್ಲ, ಈ ಹೈವೇ ಪಕ್ಕದಲ್ಲೇ ಇದೆ. ಗೂಗಲ್ ಮ್ಯಾಪ್ ನಂಬ್ಕೊಂಬಂದಾಗ ಹುಷಾರಾಗಿ ಬನ್ನಿ ಒಂಚೂರು. ಟಿಕೆಟ್ ಪ್ರೈಸ್ ನೋಡಿ, 75 ರೂಪಾಯಿ. ಅಡಿಷ್ನಲ್ ಚಾರ್ಜಸ್ ಫಾರ್ ಕ್ಯಾಮ್ರಾ ಇನ್ಸೈಡ್ ದ ಮ್ಯೂಸಿಯಂ. ನೈಸ್. ಓದ್ಕೊಂಬಿಡಿ. ಇಲ್ಲಿ ವಿಡಿಯೋ ಇದೆ ನೋಡಿ, ಹೆಂಗೆ ಕಟ್ಟಿದ್ರು. ಸ್ಟಾರ್ಟ್ ಆಯಿತು.
ಸ್ಕೂಲ್ ಮಕ್ಕಳೆಲ್ಲ ಬಂದವ್ರೆ ಟ್ರಿಪ್ಪಿಗೆ. ಓ ಕ್ರೇಜಿ ಕ್ರೇಜಿ ಲ್ಯಾಂಬೋಸ್. Wait. ಕುದುರೆ ಇದು 1 ಹಾರ್ಸ್ ಪವರ್, ಇದು 2 ಹಾರ್ಸ್ ಪವರು. ನೈಸ್. ನೋಡಿ ಕಾರ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ವಿಂಟೇಜ್ MYE520. ಈ ಥರ ನಂಬರ್ ಪ್ಲೇಟ್ ಈಗ ಫಾರ್ ಎಕ್ಸಾಂಪಲ್ ಡೆಲ್ಲಿ ಇರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು, ಈ ಥರ ನಂಬರ್ ಪ್ಲೇಟ್ನ ರಿಟ್ರೀವ್ ಮಾಡಿಬಿಟ್ಟು ಹೊಸ ಗಾಡಿಗೆ ಹಾಕ್ಬೋದು. ಬಟ್ ಕರ್ನಾಟಕದಲ್ಲಿ ಏನು ರೂಲ್ಸ್ ಅಂತ ಹೇಳಿದ್ರೆ ಯಾವುದೇ ಥರ ಕಾರಿಗೆ ನಂಬರ್ ಪ್ಲೇಟ್ ರಿಟ್ರೀವ್ ಮಾಡೋಂಗಿಲ್ಲ. ಆ ಥರ ಏನಾರು ಇದ್ಬಿಟ್ಟಿದ್ರೆ, ಈ ಥರ ಕಾರ್ ನಂಬರ್ ಪ್ಲೇಟು INDಲ್ಲಿ ಬಂದುಬಿಟ್ಟಿದ್ದೀರಿ, ಏನು ಕ್ರೇಜಿ ಕಾಣೋದು. ಇದ್ರ ಡೀಟೇಲ್ಸ್ ಇಲ್ಲಿದೆ ನೋಡಿ. ವ್ಯಾಲ್ಯೂಯೇಷನ್ ಆಫ್ ವೀಲ್ಸ್ ನೋಡಿ ಹೆಂಗೆ ಆಯಿತು ಅಂತ. ಫಸ್ಟ್ ಈ ಥರ ಯೂಶ್ವಲಿ ಎತ್ತಿನ ಗಾಡೀಲಿ ನೋಡಿರ್ತೀರ, ಬಟ್ ಈ ಥರ ನೋಡಿರಲ್ಲ. ಈ ಥರ ಎತ್ತಿನ ಗಾಡಿ ಮತ್ತು ಆ ಥರದ್ದು ನೋಡಿರ್ತೀರ. ಅದು ಯಾವುದೋ ಸ್ಪೋಕ್ಸು. ಇಲ್ಲಿ ನೋಡಿ ಯಾವಾಗಿಂತ ಇದು ಹಾಕಿದ್ದಾರೆ, ಅದು 3500 BC. ಅದಾದಮೇಲೆ ಇದು ಎತ್ತಿನ ಗಾಡಿದು ಎಷ್ಟು 2000 BC ಇಲ್ಲ ಈ ಥರ ಚಕ್ರ ಮಾಡಿದರು. ಆಮೇಲೆ ಅದೇ ಥರ ಚಕ್ರಕ್ಕೆ ಸಣ್ಣದಾಯ್ತು ಸ್ವಲ್ಪ, ಅದಕ್ಕೆ ಸ್ಪೋಕ್ಸ್ ಕೊಟ್ಟರು. ಈ ಚಕ್ರ ನೋಡಿ, ಅದಾದಮೇಲೆ ಚಕ್ರ ಚಿಕ್ಕದಾಯಿತು. ಚಿಕ್ಕದಾಗ್ತಾ ಅಲಾಯ್ ಅದು. ಅಲಾಯ್ ಥರನೇ ಏನಪ್ಪ ಡಿಸೈನ್, ನನಗೂ ಗೊತ್ತಾಗ್ತಾ ಇಲ್ಲ. ಅಲಾಯ್ ಥರ ಕ್ರೇಜಿ. ಇದು ನೋಡಿ ಎತ್ತಿನ ಗಾಡಿ ಹೆಂಗೆ, ಎತ್ತಿನ ಗಾಡಿ ಥರ ಇಲ್ಲ ಇದು. ಆ್ಯಕ್ಚುಲಿ ಮೋಸ್ಟ್ಲಿ ಮನುಷ್ಯರು ಹೋಗೋಂಥ ಗಾಡಿನ ಅಂತ. ಇದು ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಹೆಂಗೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ನನಗೆ ಕುದುರೆ ಗಾಡಿ ಅನ್ನಿಸ್ತಾ ಇದೆ, ಅದೇನಂತ ಎಕ್ಸಾಕ್ಟ್ ಗೊತ್ತಿಲ್ಲ. ಇಲ್ಲಿ ಏನು ಬೋರ್ಡು ಹಾಕಿಲ್ಲ ಹೆಂಗೆ ಏನು ಅಂತ ಎಕ್ಸಾಕ್ಟು. ಬಟ್ ಎವಲ್ಯೂಷನ್ ನೋಡಿ ಹೆಂಗಿದೆ ಅಂತ. ಇಲ್ಲಿಂದ ಇಲ್ಲಿ ಸ್ಟಾರ್ಟ್ ಆಯಿತು, ಅದ್ರ ನೆಕ್ಸ್ಟ್ ಈ ಥರ ಬಂತು. ಇದು 101% ಎತ್ತಿನ ಗಾಡಿ ಅಂತೂ ಅಲ್ಲ, ಬಿಕಾಸ್ ಈ ಥರ ಇದು ಕೊಟ್ಟಿರ್ತಾರೆ. ಅದೇನಾದ್ರು ಇಲ್ಲ ಅನಿಸುತ್ತೆ ಏನೋ. ಅಲ್ಲಿ ಬರ್ತಾ ಹಿಂಗಾಯ್ತು. ಅದಕ್ಕೆ ಬರ್ತಾ ರೂಫ್ ಸಿಕ್ತು. ನೈಸ್. ನೆಕ್ಸ್ಟ್ ಅದಕ್ಕೆ ಇದು ಕ್ಲೋಸ್ ರೂಫ್ ಇತ್ತಲ್ಲ, ಇದಕ್ಕೆ ಒಂಚೂರು ಸೀಟ್ ಗೀಟ್ ಎಲ್ಲ ಹಾಕಿ ಫುಲ್ಲು ಏನಂತಾರೆ ಸೀಟ್ ಗೀಟ್ ಹಾಕಿ ಕಂಫರ್ಟ್ ಕೊಟ್ಟಿದ್ದಾರೆ ಒಂದು ಸ್ವಲ್ಪ. ಇದ್ರ ಚಕ್ರ ಮತ್ತು ವೀಲ್ಸ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅದೇನು ಟಯರ ಏನೋ ಗೊತ್ತಾಗ್ತಾ ಇಲ್ಲ. ಟಯರ್ ಅಲ್ಲ ಅನ್ಸುತ್ತೆ, ಬ್ಲ್ಯಾಕ್ ಪೇಂಟ್ ಹೊಡೆದಿರೋದಿರಬೇಕು. ಆಮೇಲೆ ಒಂದು ಸ್ವಲ್ಪ ಹೈಟ್ ಆಯಿತು. ಅದಕ್ಕೆ ಬರೋಣ, ಹಿಂಗೆ ಬರ್ತಾ ಬರೋಣ. ಆಮೇಲೆ ಒಂದು ಸ್ವಲ್ಪ ಹೈಟ್ ಆಯಿತು ಗಾಡಿ. ಆಮೇಲೆ ನೋಡ್ರಪ್ಪ ಲೆಜೆಂಡರಿ ಕಾರ್ಸ್ ಬರ್ತಾ ಹೋಗ್ತಾ ಇದೆ. ಹಿಂಗಿದೆ ನೋಡಿ. ಇದು ಓಡ್ಸೋಕ್ಕೆ ಎಷ್ಟು ಮಜಾ ಬರ್ತಿತ್ತು ಅವಾಗ ಯಾವುದೇ ಥರ ಈ ಏನಂತಾರೆ ಎಮಿಷನ್ದು ಏನು ಇರ್ತಾ ಇರಲಿಲ್ಲ. ಏನೇ ಇದ್ರೂ ರಾ ಪವರ್ ಇರ್ತಿತ್ತು ಆಗ. ಆಗಲೂ ಬೇಡ 2014-13 ತನಕ ನಿಮಗೆ ರಾ ಪವರ್ ಸಿಗ್ತಾಯಿತ್ತು. ಆಮೇಲೆ ಈಗ ಎಮಿಷನ್ ಅಂತ ಹೇಳ್ಬಿಟ್ಟು ಗಾಡಿಗಳನ್ನ ಹಾಳು ಮಾಡಿದ್ರು ಅಂತ ಹೇಳ್ತೀನಿ.
ಇದು ಫಿಯಾಟ್ 501 ಅಂತ ಗಾಡಿ ಹೆಸರು. ಇದು ನೋಡೋದಾದ್ರೆ ಫಿಯಾಟ್ 501, ಅದೇ ಥರ ನೆಕ್ಸ್ಟ್ ವರ್ಷನ್ ಬರುತ್ತೆ ಫಿಯಾಟ್ 521 ಅಂತ ಹೇಳ್ಬಿಟ್ಟು. ಇದು ನೋಡಿ ಎಷ್ಟು ಡಿಫ್ರೆನ್ಸ್ ಆಗಲೇ 501 ಮತ್ತು 521ಗೂ ಡಿಫ್ರೆನ್ಸ್ ನೋಡಿ ಎಷ್ಟಿತ್ತು ಅಂತ ಹೇಳ್ಬಿಟ್ಟು. ಇದು ಬೇರೆ ಕಂಪನಿ, ಇದು ಸ್ಟ್ರಡ್ ಬ್ರೇಕರ್ ಪ್ರೆಸಿಡೆಂಟ್ 8 ಅಂತ ಹೇಳ್ಬಿಟ್ಟು. ಇದು 8 ಸಿಲಿಂಡರ್ ಇಂಜಿನ್ ಬರುತ್ತೆ. ಇದು ಇಂಜಿನ್ ಸೈಜ್ ಹೇಳೋದಾದ್ರೆ 5522 cc ಇಂಜಿನ್. ಯಪ್ಪ, 5000 cc. ನೆಕ್ಸ್ಟು ಇದರಲ್ಲಿ 3 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಇದರ ಪವರ್ ಟಾರ್ಕ್ ರೇಷಿಯೋ ಹೇಳಿದರೆ 100 bhp. ಮತ್ತು ಈ ಕಾರ್ ನೋಡಿದ್ರಲ್ಲ, ಇದು ಒಪೆಲ್ ಕೆಡಿಟ್ ಅಂತೆ. ನೆಕ್ಸ್ಟ್ ನೀಲಿ ಪರಿ ಇದು ಅದೊಂಥರ ಎಕ್ಸಾಕ್ಟಾಗಿ ಕಾಣ್ತಾ ಇಲ್ವಾ? ಇದು ಫಾರ್ಡ್ ಕಂಪನಿ ಮಾಡಿರೋದು. ಅವಾಗ ನೋಡಿ ಫಾರ್ಡ್ ಲಾಗೋ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಮೋರಿಸ್ B ಸೀರೀಸ್ E ಅಂತ. ಇದು ಎಲ್ಲದಕ್ಕೂ ನಂಬರ್ ಪ್ಲೇಟ್ ನಾವು ಹತ್ರ ನನಗೆ ನೋಡಿ ಕ್ರೇಜಿ ಬರುತ್ತೆ. ಇದರಲ್ಲಿ ಸಿಂಗಲ್ ವೈಪರ್ ಬರ್ತಿದೆ, ಅದರ ವೈಪರೇ ಇಲ್ಲ. ಮೋಸ್ಟ್ಲಿ ವೈಪರ್ ಇತ್ತು ಅನಿಸುತ್ತೆ, ಕಿತ್ತೋಗಿದೆ. ನೋಡಿ ಎಷ್ಟು ದೊಡ್ಡ ಗಾಡಿ ಇದೆ ಅಂತ ಹೇಳ್ಬಿಟ್ಟು. ಈ ಥರ ಗಾಡಿ ಇಲ್ಲಿ ಮುಂಚೆ ಓಡಾಡ್ತಿದ್ರು ಅಂತ ಹೇಳಿದ್ರೆ, ಈ ಥರ ಗಾಡಿ ತಗೊಬೇಕು ಅಂತ ಹೇಳಿದ್ರೆ ಆವಾಗೆಲ್ಲ ಎಷ್ಟು ಕಷ್ಟಪಡ್ತಾಯಿದ್ರು ಅಂತ ಹೇಳ್ಬಿಟ್ಟು. ಈ ಕಾರು ಪಕ್ಕ ಯಾರೋ ಶ್ರೀಮಂತರು ಇಟ್ಟಿರಂಗೆ. ಹಂಗಂದ್ರೆ ಈ ಕಾರ್ ಏನಾರು ಆಗಿನ ಕಾಲದಲ್ಲಿ ಇಟ್ಟಿದ್ರೆ ಯಾರೋ ಶ್ರೀಮಂತನೇ ಅಂತ. ಈಗಲೇ ಇಷ್ಟು ಲಕ್ಸುರಿ ಕಾಣ್ತಾ ಐತೆ, ಇನ್ನು ಅವಾಗ ಎಷ್ಟು ಕಾಣ್ತಿರ್ಬೋದು. ಕಲರು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೈಸ್. ಇದೇನು ಓದೋಕ್ಕೆ ಆಗ್ತಾ ಇಲ್ಲ, ಹಂಗಿದೆ. ಇದಾಗ್ತಾ ಬರ್ತಾಯಿದೆ. ಇದು ನೋಡಿ, ನೈಸ್ ವೈಟ್ ಕಲರ್, ಕ್ರೇಜಿ ಉದ್ದ ಇದೆ. ಅವಾಗ ಈ ಥರ ಗಾಡಿಗಳು ಹೆಂಗೆ ಓಡಾಡ್ತಿದ್ವು ರೋಡ್ ಮೇಲೆ ಅಂತ. ಈ ಥರ ಗಾಡಿ ನಿಲ್ಸಿದ್ರೆ ನಾನು ಫ್ರಂಟ್ ಆ್ಯಂಗಲಿಂದ ತೆಗಿಬೋದು, ರಿಯರಿಂದ ತೆಗಿಬೋದು. ಇದು ಕರೆಕ್ಟಾಗಿ ನಿಲ್ಸಿದ್ದಾರೆ. ಇದು ಬುಲಕ್ ಸೀರೀಸ್ 50 ಸೂಪರ್ 80 ಅಂತ ಹೇಳ್ಬಿಟ್ಟು. ಇದು 8 ಸಿಲಿಂಡರ್ ಇಂಜಿನ್ ಬರ್ತಾಯಿತ್ತು. ಇದರಲ್ಲಿ 3 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರ್ತಾಯಿತ್ತು. ಆಲ್ಮೋಸ್ಟ್ 114 bhp ಮತ್ತು 370 Nm ಆಫ್ ಟಾರ್ಕ್. ಇದರ ಟಾಪ್ ಸ್ಪೀಡ್ ಬಂದುಬಿಟ್ಟು 138 km/h. ಇದು ನೋಡಿ, ವಾವ್, ಕ್ರೇಜಿ ಗುರು. ಇದು ಹೆಂಗಿದೆ, ಕ್ರೇಜಿ ಇದೆ. ಇದು ಗೌರ್ಮೆಂಟ್ ಗಾಡಿ ಥರ ಅಲ್ಲ, ಕ್ರೇಜಿ ಇದೆ ಇದು ಗಾಡಿ ಮಾತ್ರ. ಒಂದು ಫ್ರೇಮಿಗೆ ಫಿಟ್ಟು ಆಗ್ತಾಯಿಲ್ಲ, 0.5 ಹಾಕೊಬೇಕು. ಹೆಂಗಿದೆ ಗಾಡಿದು. ಇದು ಸ್ಪೆಸಿಫಿಕೇಷನ್ ಇಲ್ಲೇ ಕೆಳಗಡೆ 85. ಇದ್ರ ಟಾಪ್ ಸ್ಪೀಡ್ 137, 150 bhp ಮತ್ತು ಹಾರ್ಸ್ ಪವರ್ ಎಷ್ಟು ಅಟ್ 3000. ನೈಸ್. 343 Nm ಆಫ್ ಟಾರ್ಕ್. ಇದರಲ್ಲಿ 4 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರ್ತಾಯಿತ್ತು, ಹಾಗೆಲ್ಲ ಆಟೋಮೆಟಿಕ್ ಬರ್ತಾಯಿತ್ತು. ಇದು 1949 ಲಾಂಚ್ ಆಗಿರೋದು. HH ಜಯ ಚಾಮರಾಜೇಂದ್ರ ಒಡೆಯರು ಅವ್ರ ಕಾರ ಅಂತ ಇದೆ, ರಾಜರು ಕಾರು, ಅದಕ್ಕೆ. ಮತ್ತೆ ಹೆಡ್ಲೈಟ್ ನೋಡಿ ಅವಾಗ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಆ್ಯಂಟಿನಾ ನೋಡಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ಶಾರ್ಕ್ ಫಿನ್ ಆ್ಯಂಟಿನಾ ಅಂತ ಹೇಳ್ತಾ ಇದ್ರು. ಬಟ್ ಆಗಿನ ಕಾಲದ ಆ್ಯಂಟಿನಾ ನೋಡಿದ್ರೆ ಎಲ್ಲ ಗಾಬರಿ ಆಗೋರು. ಹೆಡ್ಲೈಟ್ ನೋಡಿ ದೊಡ್ಡದು, 1, 2, 3. ಅಯ್ಯೋ ಅದು ನೈಸ್. ಇದು ರಾಜ್ರದ್ದು, ಅದಕ್ಕೆ ಭಾರಿ ಎಕ್ಸ್ಪೆನ್ಸಿವ್ ಥರ ಕಾಣ್ತಾ ಇದೆ. ಆದಮೇಲೆ ಬೈಕ್ಗಳು.